ಇದೇ ತಾನೇ ಭೈರಾದೇವಿ ಸಿನಿಮಾ ನೋಡ್ಕೊ ಬಂದೆ. ಭೈರಾದೇವಿ ಸಿನಿಮಾ ಉಳ್ಕೊಂಡಿಲ್ಲ. ಅರ್ಧ ಗಂಟೆ ಆಕ್ಚುಲಿ ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರು ಹಿಂಗೆ ಆಕ್ಟಿಂಗ್ ಮಾಡ್ತಾರೆ. ಹಿಂಗೆ ಏನ್ ಭಯ ಯಪ್ಪ, ಹತ್ತಡಲ್ಲಿ ಕೂತ್ಕೊಳಕ್ಕಾಗಲ್ಲ. ನಮ್ಮ ಪಕ್ಕದಲ್ಲಿ ಕೂತಿದ್ರು ಕಿರಿಸ್ತಾ ಇದಾರೆ, ಅಯ್ಯೋ ಅಂತ ಕಿರಿಸ್ತಾ ಇದಾರೆ. ಈಗ ಅಯ್ಯೋ ಏನ್ ಭಯ. ಅರ್ಧ ಗಂಟೆ ಸರ್ ಆಕ್ಚುಲಿ ಅರ್ಧ ಆದ್ಮೇಲೆ ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರು ಒಳ್ಳೆ ಬ್ಯೂಟಿಯಾಗಿ ಬರ್ತಾರೆ. ನೋಡಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಸರ್. ಸಖತ್ ಬ್ಯೂಟಿ ಸರ್ ಇವಾಗಲೂ ಕೂಡ ರಾಧಿಕಾ ಅವರು. ಸರ್ ಇದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಅರ್ಧ ಆದ್ಮೇಲೆ ನಮ್ಮ ರಮೇಶ್ ಅರವಿಂದ್ ಅವರು ಸಿನಿಮಾದಲ್ಲಿ ಬಿದ್ದೋಯ್ತಾರೆ ರಾಧಿಕಾ ಮೇಡಮ್ಗೆ. ಆಕ್ಚುಲಿ ಸರ್ ನಾದಿನಿಯಾಗಿ ಆಕ್ಟಿಂಗ್ ಮಾಡಿದ್ದಾರೆ. ನಾದಿನಿಯಾಗೆ ನಮ್ಮ ರಾಧಿಕಾ ಅವರು ಆಕ್ಟಿಂಗ್ ಮಾಡಿದ್ದಾರೆ. ಬಿದ್ದೋಗ್ತಾರೆ ಸರ್ ಲಾಸ್ಟ್ ಅಲ್ಲಿ. ಸರ್ ಅವಳು ಅಯ್ಯೋ ದೇವ್ರೇ ಅವಳು ಸರ್. ಯಾಕೆಂದ್ರೆ ಸರ್ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಕಟುಕ ಕ್ರೂರ ಆದಾಗ, ಮೃಗ ಆದಾಗ ಕ್ಲೈಮ್ಯಾಕ್ಸ್ ಏನಾಗುತ್ತೆ, ಸಂಸಾರಗಳಲ್ಲಿ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನೋದು ಸರ್ ಈ ಸಿನಿಮಾ ನೋಡ್ಬೇಕು ಸರ್. ಈ ಸಿನಿಮಾ ನೋಡ್ಬೇಕು ಸರ್. ಸರ್ ನಿಜವಾಗ್ಲು ಸರ್ ರಮೇಶ್ ಅರವಿಂದ್ ಅವರು ಸರ್ ಮುಕ್ಕಾಲ್ ಭಾಗ ಸೈಲೆಂಟ್ ಆಕ್ಟಿಂಗ್ ಮಾಡಿದ್ದಾರೆ ಸರ್. ಲಾಸ್ಟ್ ಅಲ್ಲಿ ನೋಡ್ಬೇಕು ಸರ್. ಈ ಮಟ್ಟಿಗೆ ಭಯ ಹುಟ್ಟಿಸ್ತಾರೆ ಸರ್. ಏನ್ ಆಕ್ಟಿಂಗು ಸರ್ ರಮೇಶ್ ಅರವಿಂದ್ ಅವ್ರದ್ದು. ಆಕ್ಚುಲಿ ಅಂತರ್ಗಾಮಿಲಿ ರಮೇಶ್ ಅರವಿಂದ್ ಅವ್ರದ್ದು ಆಕ್ಟಿಂಗ್ ನೋಡಿದ್ವಿ ನಾವು. ಅದು ಬಿಟ್ರೆ ಭೈರಾದೇವಿಲಿ ಸಖತ್ ಆಕ್ಟಿಂಗು ರಮೇಶ್ ಅರವಿಂದ್ ಅವ್ರದ್ದು. ಈ ಆಕ್ಟಿಂಗ್ ನೋಡಿ ಕಣ್ ತುಂಬಿಕೊಂಡಿಲ್ಲ ಅಂದ್ರೆ, ಇದು ನೋಡಕ್ಕೆ ಭೈರಾದೇವಿ ಸಿನಿಮಾ ನೋಡಕ್ಕೆ ಜನ ಬಂದಿಲ್ಲ ಅಂದ್ರೆ ಇನ್ನೇನು ಹೇಳೋಣ. ಸಖತ್ ಸಿನಿಮಾ, ಎಲ್ಲರೂ ಬರಬೇಕು. 5 ವರ್ಷ ಕಷ್ಟಪಡ್ತಿದ್ದೀವಿ ಸಿನಿಮಾನ. ಒಂದೊಂದು ಶಾರ್ಟ್ಸ್ ಆಗಿರ್ಬೋದು, ಒಂದೊಂದು ಫ್ರೇಮ್ ಆಗಿರ್ಬೋದು, ಒಂದೊಂದು ಆಕ್ಟಿಂಗ್ ಆಗಿರ್ಬೋದು, ಒಂದೊಂದು ಸಾಂಗ್ ಆಗಿರ್ಬೋದು, ಸಖತ್ತು. ಇದು ಯಾವುದೋ ಒಣ ಪ್ರಶಂಸೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಸಿನಿಮಾನ ಸಖತ್ತಾಗಿ ತೆಗಿದ್ದಾರೆ ಕಷ್ಟಪಟ್ಟು ಎಲ್ಲರೂ.